ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಹಣವನ್ನು ಸಂಪಾದನೆ ಮಾಡೋದನ್ನು ನಾನು ಹೇಳ್ಕೊಟ್ಟಿದ್ದೇನೆ. ಮನೆಯಲ್ಲಿ ಕುಳಿತು ಯಾವ ಥರ ಹಣವನ್ನು ಸಂಪಾದನೆ ಮಾಡಬೇಕು, ಗಳಿಸ್ಬೇಕು, ಮತ್ತು ವರ್ಕ್ ಫ್ರಮ್ ಹೋಮ್ ಯಾವ್ಯಾವ ಥರ ಮನೆಯಲ್ಲೇ ಕೆಲಸ ಮಾಡೋದು, ಏನೇನು ಮನೆಯಲ್ಲಿ ಕೆಲಸ ಮಾಡುವಂಥ ಕೆಲಸಗಳು ಇದ್ದಾವೆ ಅನ್ನೋದನ್ನು ನಾನು ಹೇಳ್ಕೊಟ್ಟಿದ್ದೆ. ಬಟ್ ಈ ವಿಡಿಯೋದಲ್ಲಿ ಸ್ವಲ್ಪ ಚೇಂಜ್. ಹೋದ ವಿಡಿಯೋದಲ್ಲಿ ಹಣವನ್ನು ಹೆಂಗೆ ಸಂಪಾದನೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. ಬಟ್ ಈ ವಿಡಿಯೋದಲ್ಲಿ ಅದೇ ಹಣವನ್ನು ನಾವು ಯಾವ ಥರ ಉಳಿತಾಯ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೇನೆ. ಯಾವ ಥರ ಹಣವನ್ನು ಉಳಿತಾಯ ಮಾಡಬೇಕಪ್ಪ, ಎಷ್ಟು ಬಂದರೂ ಸಾಕಾಗ್ತಾ ಇಲ್ಲ ನಮ್ಮ ಲೈಫ್ನಲ್ಲಿ ಅಂತ ಅನ್ಕೋತಾ ಇರ್ತೀರಲ್ವಾ. ಸೊ ಹಾಗಿದ್ರೆ ನೀವು ಸರಿಯಾದ ವಿಡಿಯೋನೇ ನೋಡ್ತಾ ಇದ್ದೀರಾ. ಸೊ ನನ್ನ ವಿಡಿಯೋಗೆ ಬಂದಿದ್ದೀರಾ ಅಂತಂದರೆ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ, ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಹಣವನ್ನು ಉಳಿತಾಯ ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ. ಇಲ್ಲಿ ನಾವು ಮೊದಲನೇದಾಗಿ ಬಂದು ಹಣವನ್ನು ಹೇಗೆ ಉಳಿಸ್ಬೇಕು ಅನ್ನೋದು ಗೊತ್ತಿರಲ್ಲ. ನಾವು ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೋಬೇಕು. ಯಾವ ಥರ ರೆಡಿ ಮಾಡ್ಕೋಬೇಕು ಅಂತಂದರೆ ಲಿಸ್ಟ್ ಮಾಡ್ಕೋಬೇಕು. ಇದಕ್ಕೆಷ್ಟು ಹೋಯಿತು, ನಮ್ಮದು ಮನೆ ಸಂತಿ ಏನು ತೊಗೊಂಬರೋದಿರುತ್ತೋ ಅದಕ್ಕಿಷ್ಟು ಹೋಯಿತು. ಮಂತ್ಲಿ ಒಂದು ಸೆಟಪ್ ಮಾಡ್ಕೊಂಡ್ಬಿಡ್ಬೇಕು ನಾವು ಅಮೌಂಟನ್ನು. ಒಂದು ಅಂದಾಜು ನಿಮಗೆ 10,000 ಬರ್ತಿತ್ತು ಅಂತ ಇಟ್ಕೊಳ್ಳೋಣ. ಅಂದಾಜು 10,000 ಅಂತ ಇಟ್ಕೊಳ್ಳೋಣ. ಮನೆ ಖರ್ಚಿಗೆ ಒಂದು 3,000 4,000 ಇದ್ದರೆ ಸಾಕು. ಅಂದರೆ ಯಾವ ಥರ ಇದರಲ್ಲಿ ನಿಮಗೆ ಉಳಿದಿದ್ದ ಹಣವನ್ನು ಸೇವ್ ಮಾಡಬೇಕು ಅಂತಂದರೆ, ಒಂದು ಮನೆ ಸಂತಿನ ನೀವು ಒಂದೇ ಸಲ ಮಾಡಿಬಿಡ್ಬೇಕು. ಮತ್ತೆ ಮತ್ತೆ ಸಂತಿ ಮಾಡೋದ್ರಿಂದ ಅದು ನಮಗೆ ಲೆಕ್ಕ ಅಷ್ಟು ಕರೆಕ್ಟಾಗಿ ಕೂಡಲ್ಲ. ಸೊ ಅದಕ್ಕೋಸ್ಕರ ಮಂತ್ಲಿ ಒಂದೇ ಸಲ ನಾವು ಶಾಪಿಂಗ್ ಮಾಡಬೇಕು. ಒಂದೇ ಸಲ ಶಾಪಿಂಗ್ ಮಾಡೋದ್ರಿಂದ ನಾವು ಅಲ್ಲಿ ಹಣ ಉಳಿತಾಯ ಮಾಡ್ಬೋದು. ಯಾವ ಥರ ಹಣ ಉಳಿತಾಯ ಮಾಡ್ಬೋದು ಅಂತಂದರೆ, ಒಂದು ಸಲ ಮಾಡಿದ್ರೆ ಮುಗೀತು, ಮತ್ತೆ ಮಂತ್ಲಿ ಮಾಡಬೇಕಾದ ಅವಶ್ಯಕತೆ ಇರಲ್ಲ. ಸೊ ಒಂದು ಮಂತ್ನಲ್ಲಿ ಎಷ್ಟು ಬೇಕು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ಬೇಕು. ಇಷ್ಟು ಎಣ್ಣೆ ಪ್ಯಾಕೆಟ್ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಮನೆಗೆ ಏನೇ ಒಂದು ಸಣ್ಣ ಪುಟ್ಟ ಏನೇ ಇರಲಿ ಎಲ್ಲನೂ ಒಂದೊಂದು ಎಕ್ಸ್ಟ್ರಾನೇ ತಂದು ಆ ಅಮೌಂಟ್ನಲ್ಲಿ ನಾವು ತಂದು ಇಟ್ಕೊಂಡ್ಬಿಡ್ಬೇಕು. ಮತ್ತು ಯಾವ ಶಾಪ್ಗೆ ಹೋದರೆ ₹2 ಉಳಿಯುತ್ತೋ ₹10 ಉಳಿಯುತ್ತೋ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಾವು ಅದನ್ನು ಸೇವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಏನೋ ಒಂದು ಬ್ಯಾಂಕಿಗೆ ನಾವು ಮಂತ್ಲಿ ಇಂತಿಷ್ಟಂತ ಅಮೌಂಟನ್ನು ಕಟ್ಟಬೇಕು. ಇವತ್ತು ಬಂತಾ ಪೇಮೆಂಟು 10,000, ಅದರಲ್ಲಿ 1,000 ಕಟ್ಟಬೇಕು. ಮುಗೀತು, ಕಟ್ಟಿಬಿಡ್ಬೇಕು ಅದನ್ನು. ಸೊ ಅವಾಗ ನಿಮ್ಗೆ ಏನಾಗುತ್ತೆ, ಅದು 1,000 ಹೋಗಿರುತ್ತೆ, ಬಟ್ ನಮ್ಗೆ ಗೊತ್ತಿರಲ್ಲ. ಆ ಅಮೌಂಟು ಅಲ್ಲಿ ಸೇವ್ ಆಗ್ತಾ ಇರುತ್ತೆ. ನಾವು ಮಂತ್ಲಿ 1,000 ಕಟ್ತಾ ಹೋದರೆ 12 ತಿಂಗಳಿಗೆ ನಾವು 12,000ನ ಸೇವ್ ಮಾಡ್ದಂಗಾಗುತ್ತೆ ಅಲ್ವಾ. ಸೇವ್ ಮಾಡಿರೋದು ನಿಮಗೆ ಗೊತ್ತಾಯ್ತಾ, ನಮ್ಮದು ಹೋಗಿದ್ದು ಗೊತ್ತಾಯ್ತಾ, ಅಮೌಂಟು ಗೊತ್ತಾಗಲ್ಲ. ಸೊ ಅದು ಸೇವ್ ಆಗಿರೋದು ನಮಗೆ ಆಮೇಲೆ ಫೀಲ್ ಆಗುತ್ತೆ, ಹ್ಯಾಪಿ ಫೀಲ್ ಆಗುತ್ತೆ ನಮಗೆ. ಓಹೋ 12,000 ನಾನು ಉಳಿಸ್ದೆ ಅನ್ನುವಂಥ ಫೀಲ್ ಆಗುತ್ತೆ. ಸೊ ಆ 12,000ಗೆ ನಾವು ಬ್ಯಾಂಕ್ನಲ್ಲಿ ಮತ್ತೆ ಅದರಿಂದ ನಮಗೆ ಬಡ್ಡಿನೂ ಕೂಡ ಸಿಗುತ್ತೆ. ಸೊ ಅದು ಸೇವ್ನೂ ಆಗುತ್ತೆ, ಅದರಿಂದ ಬಡ್ಡಿನೂ ಸಿಗುತ್ತೆ ನಮಗೆ. ಇದು ಒಂಥರ ನಾವು ಹಣವನ್ನು ಉಳಿಸ್ಬೋದು ಈ ಥರನೂ. ನೆಕ್ಸ್ಟ್ ಯಾವ ಥರ ಹಣವನ್ನು ಸಂಪಾದನೆ ಉಳಿಸ್ಬೇಕು ಅಂತಂದರೆ, ಒಂದೇನೋ ಕಾಯಿಪಲ್ಯ ತರಕ್ಕೆ ಹೋಗಿರ್ತೀವಿ, ಅಲ್ಲೇನೂ ಕೂಡ ನಾವು ಬಾರ್ಗೇನಿಂಗ್ ಮಾಡಿಬಿಟ್ಟು, ಹಳ್ಳಿಯವ್ರು ಬಂದಿರ್ತಾರೆ. ಸೊ ಒಬ್ಬೊಬ್ಬರಿಗೆ ಅವರು ಕೂಡ ಒಂದೊಂದು ರೇಟ್ ಹೇಳ್ತಾ ಇರ್ತಾರೆ ಮುಖ ನೋಡಿಬಿಟ್ಟು. ಸೊ ನಮಗೆ ಅದರಲ್ಲಿನೂ ಕೂಡ ಬಾರ್ಗೇನಿಂಗ್ ಮಾಡಿಬಿಟ್ಟು ಹಣವನ್ನು ನಾವು ಸೇವ್ ಮಾಡ್ಬೋದು. ಅದು ಎಷ್ಟೇ ಇರಲಿ, ₹1 ಇರಲಿ ₹2 ಇರಲಿ, ಹಣವನ್ನು ನಾವು ಸೇವ್ ಮಾಡಿದ್ರೆ ಅದು ನಮ್ಮನ್ನು ಸೇವ್ ಮಾಡುತ್ತೆ ಒಂದಿನ ಮುಂದೆ. ಇವಾಗ ನಾವು ಹಣವನ್ನು ಸೇವ್ ಮಾಡಿದ್ರೆ ಅದು ನಮ್ಮನ್ನು ಮುಂದೆ ಲೈಫ್ನಲ್ಲಿ ಸೇವ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇವಾಗಿಂದ ನಾವು ಸೇವ್ ಮಾಡೋದನ್ನ ಕಲಿಬೇಕು. ಇವಾಗ ಗಂಡ್ಮಕ್ಳು ಅಷ್ಟೇ ಕೆಲಸಕ್ಕೆ ಹೋಗ್ಬೇಕಂತ ಏನಿಲ್ಲ, ಹೆಣ್ಮಕ್ಳು ಕೂಡ ಮನೆಯಲ್ಲಿ ಕೆಲಸ ಮಾಡಿಬಿಟ್ಟು ಅದನ್ನ ಸೇವಿಂಗ್ಸ್ ಅಂತ ಅಮೌಂಟನ್ನು ಎತ್ತಿಟ್ಬಿಡ್ಬೇಕು. ಅದನ್ನು ಉಳಿಸ್ಬಿಡ್ಬೇಕು ನಾವು ಅಮೌಂಟನ್ನು. ಅದನ್ನು ಹಾಳು ಮಾಡೋಕೆ ಹೋಗಬಾರ್ದು. ಯಾವ ಥರ ಉಳಿಸ್ಬೇಕಂದ್ರೆ, ಮತ್ತೆ ನಾವು ಅರ್ಥ ಮಾಡ್ಕೋಬೇಕು, ದಿನಕ್ಕೆ ಎಷ್ಟು ಖರ್ಚಾಗ್ತಾ ಇದೆ, ಇವತ್ತು ಎಷ್ಟು ಖರ್ಚಾಯಿತು, ನಿನ್ನೆ ಎಷ್ಟು ಖರ್ಚಾಯಿತು ಅನ್ನೋದನ್ನು ನಾವು ಲೆಕ್ಕನ ಬರಿತಾ ಹೋಗಬೇಕು ಡೇ ಬೈ ಡೇ. ಆಮೇಲೆ ಇವಾಗ ಹೆಂಗಂತಂದರೆ ಅಟ್ರಾಕ್ಟಿವ್ ಥಿಂಗ್ಸ್ ಜಾಸ್ತಿ ಇದ್ದಾವೆ. ಅಂದರೆ ಇಷ್ಟ ಆಗುತ್ತೆ, ನೋಡಿದ ತಕ್ಷಣ ತಗೋಬೇಕು ಅನಿಸುತ್ತೆ. ಆ ಆಕರ್ಷಣೆಯ ವಸ್ತುಗಳಿಗೆ ನಾವು ಯಾವತ್ತೂ ಕೂಡ ಮೊರೆ ಹೋಗಬಾರ್ದು. ಆ ವಸ್ತುಗಳು ನಮಗೆ ಅವಶ್ಯಕತೆ ಇಲ್ಲ, ಯಾಕೆ ಸುಮ್ಮನೆ ತಗೋಬೇಕು, ಅಟ್ರಾಕ್ಟಿವ್ ಇದೆ ಅಂದ ತಕ್ಷಣ ಅವುಗಳನ್ನು ನಾವು ತಗೋಬಾರ್ದು. ಮತ್ತು ಒಂದು ವಸ್ತುವನ್ನು ನಾವು ತಗೋವಾಗ ಸಡನ್ ಆಗಿ ತಗೋಬಾರ್ದು. ಅಂದರೆ ಅಟ್ರಾಕ್ಟಿವ್ ಆಗಿದ ತಕ್ಷಣ ತಗೋಬಾರ್ದು. ಯಾಕಂದರೆ ಅದು ನಮಗೆ ಬೇಕಾ ಬೇಡವಾ ಅನ್ನೋದು ನಾವು ಯೋಚನೆ ಮಾಡಬೇಕು.
ಅಷ್ಟು ನೀಡಿದ್ರೆ ಮಾತ್ರ ನಾವು ತಗೋಬೇಕು, ಇಲ್ಲಾಂದರೆ ನಾವು ತಗೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲಿನೂ ಕೂಡ ನಾವು ಹಣವನ್ನು ಈ ಥರ ಎಲ್ಲ ನಾವು ಮಾಡಿ ಹಣವನ್ನು ಸೇವ್ ಮಾಡಬಹುದು. ಮತ್ತು ನಾವು ಬ್ಯಾಂಕ್ ಅಕೌಂಟನ್ನು 2 ಇಟ್ಕೋಬೇಕು. ಒಂದು ಸೇವಿಂಗ್ಸ್ ಮಾಡೋ ಅಕೌಂಟ್ ಆಗಿರಬೇಕು, ಒಂದು ಖರ್ಚದ ಅಕೌಂಟ್ ಆಗಿರಬೇಕು. ಈ ಸೇವಿಂಗ್ಸ್ ಅಕೌಂಟಿಗೆ ನಾವು ಯಾವತ್ತೂ ಕೂಡ ಮುಟ್ಟಕ್ಕೆ ಹೋಗಬಾರ್ದು. ಅದು ನಮ್ದು ಅಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕು. ಯಾಕಂತಂದರೆ ಇವಾಗ ನಾವು ಪ್ರತಿ ತಿಂಗಳ ನಮಗೆ ಪೇಮೆಂಟ್ ಬರ್ತಾ ಇರುತ್ತೆ, ಏನೋ ಅನ್ಸಲ್ಲ. ಸೊ ಏನೋ ಕೆಲಸ ಕಳ್ಕೊಂಡ್ವಿ, ಸಡನ್ ಆಗಿ ಏನೋ ಹುಷಾರಿರ್ಲಿಲ್ಲ, ಆರೋಗ್ಯ ಸಮಸ್ಯೆ ಆಯಿತು ಅಂದಾಗ ಕೆಲಸನೇ ಇಲ್ಲ ಅಂದಮೇಲೆ ಪೇಮೆಂಟ್ ಎಲ್ಲಿಂದ ಬರುತ್ತೆ? ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಆವಾಗ ಎಲ್ಲಿಂದ ಬರುತ್ತೆ ಅಂತ ಹೇಳ್ತೇನೆ. ಎಲ್ಲಿಂದ ಬರುತ್ತೆ ಅಂದರೆ, ನಾವು ಏನು ಸೇವ್ ಮಾಡಿಟ್ಟಿರ್ತೀವೋ ಅದೇ ಅಮೌಂಟು ನಮಗೆ ಮುಂದೆ ಒಂದು 4-5 ತಿಂಗಳಾದರೂ ಬರ್ಬೋದು ಕೆಲಸಕ್ಕೆ ಅಂತ. ಅಲ್ಲಿ ಸೇವ್ ಮಾಡಿದ ಅಮೌಂಟ್ ನಮಗೆ ಇಲ್ಲಿ ಉಪಯೋಗ ಆಯ್ತಲ್ವಾ, ಬೇರೆದವ್ರ ಕಡೆ ಇಸ್ಕೊಳ್ಳೋ ಸಾಲ ಮಾಡೋ ಅವಶ್ಯಕತೆ ಬರಲ್ಲ. ಹೀಗೆ ಮಾಡಿದರೆ ನಮ್ಮದು ಅವಾಗ ನಮ್ಮ ಜೀವನ ನಡೆಯುತ್ತೆ, ಮತ್ತು ಉಳಿತಾಯ ಮಾಡಿದಕ್ಕೂ ಒಂದು ಸಾರ್ಥಕ ಆಗುತ್ತೆ. ಆಮೇಲೆ ನಾವು ಹಣವನ್ನು ಯಾವ್ಯಾವ ಒಂದು ರೀತಿಯಲ್ಲಿ ಉಳಿತಾಯ ಮಾಡಬೇಕು, ಸೇವಿಂಗ್ಸ್ ಮಾಡಬೇಕು, ಮತ್ತು ಯಾವ ಥರ ಬ್ಯಾಂಕ್ನಲ್ಲಿ ಇಡಬೇಕು ಅಂತ ಅಂದರೆ, ಇವಾಗ ಹೊರಗಡೆ ಬಡ್ಡಿ ಎಲ್ಲ ಆಡೋದು ಕೊಡೋದು ಈ ಥರ ಎಲ್ಲ ಮಾಡಿದ್ರೆ ಅದಕ್ಕೆ ಗ್ಯಾರಂಟಿ ಅನ್ನೋದು ಇರಲ್ಲ. ಅದೇ ಬ್ಯಾಂಕ್ನಲ್ಲಿ FD ಇಟ್ಟರೆ ನಮಗೆ ಅಮೌಂಟ್ ವಾಪಸ್ ಬರುತ್ತೆ ಅನ್ನೋದು ನಮಗೆ ನಂಬಿಕೆ ಇರುತ್ತೆ. ಮತ್ತು LIC ಅಂತ ಬರುತ್ತೆ. ಸೊ LIC ಮಾಡಿದ್ರು ಕೂಡ ನಮ್ಮ ಅಮೌಂಟ್ ನಮಗೆ ವಾಪಸ್ ಬರುತ್ತೆ. ಮತ್ತು ಎಷ್ಟೋ ಪೋಸ್ಟ್ ಆಫೀಸ್ ಸ್ಕೀಮ್ಗಳು ಇದ್ದಾವೆ, ಮತ್ತು RD ಅಂತ ಬಿಟ್ಟು ಬರುತ್ತೆ. ಇವೆಲ್ಲ ನಮ್ಮ ಒಂದು ಅಮೌಂಟನ್ನು ಸೇವ್ ಮಾಡ್ತಾ ಇರ್ತವೆ. ಇದರಿಂದ ನಮಗೆ ಬಡ್ಡಿ ಕಡಿಮೆ ಬರ್ಬೋದು, ಬಟ್ ನಮ್ಮ ಒಂದು ಅಮೌಂಟಿಗೆ ಒಂದು ಸ್ಟ್ರಾಂಗ್ ಆದಂಥ ಭದ್ರತೆ ಅನ್ನೋದು ಇರುತ್ತೆ. ಸೇಫ್ ಇರ್ತವೆ, ನಮ್ಮ ಅಮೌಂಟ್ ಸೇಫ್ ಇರ್ತವೆ, ಎಲ್ಲೂ ಕೂಡ ಹೋಗಲ್ಲ. ಯಾಕಂತಂದರೆ ಅವು ನಮಗೆ ಬರುತ್ತೆ. ಬೇರೆದವ್ರಿಗೆ ಕೊಟ್ಟ ಅಮೌಂಟ್ ಬರುತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಬಟ್ ಬ್ಯಾಂಕಲ್ಲಿ ನಾವು ಸೇವ್ ಮಾಡಿದ ಅಮೌಂಟ್ ಕಡಿಮೆ ಬಡ್ಡಿ ಬಂದರೂ ಪರವಾಗಿಲ್ಲ, ನಮ್ಮ ಅಮೌಂಟ್ ನಮಗೆ ಸಿಗುತ್ತೆ. ಆಮೇಲೆ ಕೆಲವೊಬ್ರು ಏನು ಮಾಡ್ತಾರೆ, ಅಮೌಂಟನ್ನು ಸೇವ್ ಮಾಡಿಬಿಟ್ಟು ಗೋಲ್ಡ್ ತೊಗೋತಾರೆ. ಗೋಲ್ಡು ಕೂಡ ತೊಗೊಂಡು ಇಟ್ಕೋಬಹುದು ನಾವು. ನಮಗೆ ಎಲ್ಲರೂ ಹೋದಾಗ ಯೂಸು ಆಗುತ್ತೆ ಅದು, ಮತ್ತು ನಮಗೆ ಕಡಿಮೆ ಬಿದ್ದಾಗ ಕೂಡ ಅದು ಯೂಸ್ ಆಗುತ್ತೆ. ಅದನ್ನು ಕೂಡ ಒಂದು ಸೇವಿಂಗ್ಸ್ ಅಂತಾನೆ ಅನ್ಕೊಬಿಡ್ಬೇಕು. ನಾವು ಗೋಲ್ಡ್ ಎಷ್ಟು ತಗೋತೀವೋ ಅದೆಲ್ಲ ನಮ್ಮ ಸೇವಿಂಗ್ಸ್ ಆಗಿರುತ್ತೆ. ಯಾಕಂದರೆ ನಮ್ಮ ಕಷ್ಟ ಕಾಲದಲ್ಲಿ ಅದು ನಮಗೆ ಉಪಯೋಗ ಆಗುತ್ತೆ. ಈ ಥರ ನಾವು ಹಣವನ್ನು ಸಂಪಾದನೆ ಮಾಡಬೇಕು. ಇನ್ಮೇಲೆ ನೆಕ್ಸ್ಟ್ ಬಂದು ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತಾರೆ. ಸ್ಟಾಕ್ ಮಾರ್ಕೆಟ್ ಅಂತ ಅಂದರೆ ಏನು? ಇಲ್ಲಿ ನಾವು ಅಮೌಂಟನ್ನು ಇನ್ವೆಸ್ಟ್ ಮಾಡಬೇಕಾಗತ್ತೆ ಅಲ್ವಾ. ಅಂದರೆ ಷೇರು ಮಾರುಕಟ್ಟೆ ಅಂತಾರೆ. ಷೇರು ಮಾರುಕಟ್ಟೆ ಅಂತಂದರೆ ಇದು ಹೆಂಗಿರುತ್ತೆ, ನಾವು ಅಮೌಂಟನ್ನು ಇನ್ವೆಸ್ಟ್ ಮಾಡಿರ್ತೀವಿ, ವಾಪಸ್ ಬರುತ್ತೆ ಇಲ್ವಾ ಅನ್ನೋದು ನಮಗೆ ಗೊತ್ತಿರಲ್ಲ, ಬಟ್ ಲಾಭ ಇರುತ್ತೆ. ಶೇರ್ ಮಾರ್ಕೆಟಲ್ಲಿ ಲಾಭ ಇರುತ್ತೆ. ಸೊ ಲಾಭ ಎಲ್ರಿಗೂ ಬರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಸೊ ಅದಕ್ಕೋಸ್ಕರ ನಾವು 100 ಸಲ ಯೋಚನೆ ಮಾಡಬೇಕು. ಈ ಶೇರ್ ಮಾರ್ಕೆಟಲ್ಲಿ ಅಮೌಂಟ್ ಹಾಕಬೇಕು ಅಂದರೆ ತುಂಬ ಯೋಚನೆ ಮಾಡಿ ನಾವು ಹಾಕಬೇಕು. ಯಾಕಂತಂದರೆ ಕೆಲವೊಬ್ಬರಿಗೆ ಅದೇ ಅಮೌಂಟ್ ಮೇಲೇ ಜೀವನ ಮಾಡ್ತಾ ಇರ್ತಾರೆ. ಸೊ ಅಂಥವ್ರೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಎಷ್ಟು ಅದರಿಂದ ಲಾಭ ಇದೆನೋ ಅದಕ್ಕಿಂತ ಹೆಚ್ಚು ಅಪಾಯ ಇದೆ ಅಲ್ಲಿ ಆ ಕೆಲಸ ಮಾಡೋದ್ರಿಂದ, ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ. ಅದಕ್ಕೋಸ್ಕರ ಈ ಥರ ಎಲ್ಲ ಅಮೌಂಟನ್ನು ಹಾಕಬೇಡಿ. ಹಾಕಿದರೂ ಕೂಡ ಒಂದು ಸ್ವಲ್ಪ ಜಾಗರೂಕರಾಗಿರಬೇಕು ನೀವು. ಹೆಂಗೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಅಮೌಂಟನ್ನು ನೀವು ಹೂಡಿಕೆ ಮಾಡಬೇಕು. ಆವಾಗ ನಿಮಗೆ ಲಾಭ ಸಿಗುತ್ತೆ. ಈ ಥರ ಎಲ್ಲ ನಾವು ಹಣವನ್ನು ಸೇವ್ ಮಾಡ್ಬೋದು. ಸೊ ಇಷ್ಟು ಇವತ್ತಿನ ವಿಡಿಯೋ ಆಗಿದೆ. ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೂ ನಾವು ಅರ್ಥ ಮಾಡಿಕೊಂಡು ಮಾಡಬೇಕು. ಏನೋ ಒಂದು ವಸ್ತು ಖರೀದಿ ಮಾಡಬೇಕಂದ್ರೆ ನಾವು ಇಲ್ಲಿ ತಿಳ್ಕೊಂಡು ಆ ವಸ್ತುವಿನ ಬಗ್ಗೆ ತಿಳ್ಕೊಂಡು ಅದನ್ನು ಖರೀದಿ ಮಾಡಬೇಕು. ಅನ್ನೆಸೆಸರಿಯಾಗಿ ಎಲ್ಲ ಖರ್ಚನ್ನು ಮಾಡೋದು ಬಿಟ್ಟರೆ ನಾವು ಸೇವ್ ಮಾಡಬಹುದು. ಅದು ಮುಂದೆ ಒಂದಿನ ನಮಗೆ ಸೇವ್ ಮಾಡುತ್ತೆ ಅಂತ ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಯ ಬಗ್ಗೆ ನನಗೆ ಕಮೆಂಟ್ ಹಾಕೋದನ್ನು ದಯವಿಟ್ಟು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.